ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವೈಬ್ಸ್ ಆ್ಯಂಡ್ ವ್ಲಾಗ್ಸ್. ಇವತ್ತು ನಾನು ವ್ಯಾಲೆಂಟೈನ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದೆ ಅನ್ನೋ BTSನ ಶೂಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗ್ಲೂ ಬೇಕು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಐ ಹೋಪ್ ನೀವೀಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಡನ್, ಥ್ಯಾಂಕ್ ಯು. ಆ್ಯಂಡ್ ಈಗ ನಾನು ವ್ಯಾಲೆಂಟೈನ್ಸ್ ಡೇನ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದೆ. ಆ್ಯಂಡ್ ಇಟ್ಸ್ ನಾಟ್ ಅಬೌಟ್ ಶೋಯಿಂಗ್ ಅಪ್. ಡೋಂಟ್ ಟೇಕ್ ಇಟ್ ನೆಗೆಟಿವ್. ವ್ಯಾಲೆಂಟೈನ್ಸ್ ಡೇ ಅಂದಿದ ತಕ್ಷಣ ಏನೋ ಇದು ನೆಗೆಟಿವ್ ಡೇ, ಹಾಗೆ ಹೀಗೆ, ಇವರೆಲ್ಲ ಶೋ ಆಫ್ ಮಾಡ್ತಾರೆ. ಡೋಂಟ್ ಟೇಕ್ ಇಟ್ ಲೈಕ್ ದ್ಯಾಟ್. ನಮ್ಮ ಪ್ರೀತಿ ಪಾತ್ರರಿಗೋಸ್ಕರ ನಾವು ಸ್ವಲ್ಪ ಎಫರ್ಟ್ ಹಾಕಿ ಏನೋ ಸ್ವಲ್ಪ ಅವ್ರಿಗೆ ಸ್ಪೆಷಲ್ ಫೀಲಿಂಗ್ ಕೊಡೋದು, ಓಕೆನಾ? ಪ್ರತಿದಿನ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಬೋದು. ಹಾಗೆ ಹೀಗೆ ಅಂತ ಹೇಳಿದ್ರೆ ಈ ಆಟದಲ್ಲಿ ನಾನಿಲ್ಲ. ಬಿಕಾಸ್ ಪ್ರತಿದಿನವೂ ನಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡೋಕ್ಕಾಗುತ್ತಾ? ಬರ್ಡೇ ಅಂದರೆ ಅದು ಒಂದೇ ದಿನ ಅಲ್ವಾ? ಹಾಗೆ ಕೂಡ ವ್ಯಾಲೆಂಟೈನ್ಸ್ ಡೇ. ಸೊ ನಿಮಗೇನಾದರೂ ಸೆಲೆಬ್ರೇಷನಲ್ಲಿ ಇಷ್ಟ ಇದ್ದರೆ ಪ್ರತಿದಿನ ಸೆಲೆಬ್ರೇಟ್ ಮಾಡ್ಕೋಬೋದು. ನಾನು ಕೂಡ ಮಾಡ್ತೀನಿ. ಬಟ್ ಸ್ಪೆಷಲ್ ಡೇನ ಸ್ಪೆಷಲಾಗಿ ನಮ್ಮವ್ರಿಗೆ ಸ್ಪೆಷಲಾಗಿ ಡೆಡಿಕೇಟ್ ಮಾಡೋಣ. ಸರಿ ಬನ್ನಿ, ನಾನು ಏನೆಲ್ಲ ಮಾಡಿದೆ, ಯಾವ ರೀತಿಯಾದ ತಯಾರಿನ ಮಾಡಿಕೊಂಡೆ ಅಂತ ಈ ವ್ಲಾಗಲ್ಲಿ ನೋಡೋಣ. ನಿಮಗಿದು ಓಲ್ಡ್ ಸ್ಕೂಲ್ ಐಡಿಯಾ ಅನಿಸ್ಬೋದು. ಲೆಟರ್ ರೈಟಿಂಗ್ ಎಲ್ಲ ಒಂದು ಮ್ಯಾಟರ್ ಆಗುತ್ತಾ ಅಂತಲೂ ಅನಿಸ್ಬೋದು. ಬಟ್ ನನಗೇನೂ ಗೊತ್ತಿಲ್ಲ, ನನ್ನ ಫೀಲಿಂಗ್ಸ್ನ ಶೇರ್ ಮಾಡಬೇಕು ಅಂತ ಅಂದರೆ ನಾನು ಲೆಟರ್ ಮುಖಾಂತರನೇ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋದು. ಹಾಗಾಗಿ ಒಂದು ಸ್ಪೆಷಲ್ ಲೆಟರ್ನ ಅವ್ರಿಗೆ ಅಂತ ರೆಡಿ ಮಾಡಿದ್ದೆ. ಅದನ್ನು ಕವರಲ್ಲಿ ಈ ರೀತಿಯಾಗಿ ರೆಡಿ ಮಾಡಿ ಎತ್ತಿಟ್ಟಿದ್ದಾಯಿತು. ನೆಕ್ಸ್ಟು ನಾನು ಹಾಲ್ನ ಡೆಕೋರೇಟ್ ಮಾಡ್ಕೋಬೇಕಾಗಿತ್ತು. ಇದ್ದಿದ್ದಂತಹ ಸ್ವಲ್ಪ ಸ್ಪೇಸಲ್ಲಿ ನಾನು ಏನೆಲ್ಲ ಮಾಡ್ಕೋಬೋದಿತ್ತು ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೆ. ಇವತ್ತು ನಮ್ಮ ಯಜಮಾನರು ಕ್ರಿಕೆಟ್ ಮ್ಯಾಚ್ಗೆ ಹೋಗಿದ್ದಾರೆ. ಯೂಶ್ವಲಿ ಅವರು ವೀಕೆಂಡ್ಸ್ ಕ್ರಿಕೆಟಲ್ಲೇ ಇರ್ತಾರೆ. ಸೊ ಇವತ್ತು ನನಗೆ ದ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಯೂಶ್ವಲಿ ಅವರಿದ್ದಾಗ ನನಗೆ ಯಾವುದೇ ರೀತಿಯಾದಂತಹ ಸರ್ಪ್ರೈಸಸ್ ರೆಡಿ ಮಾಡೋದಕ್ಕಾಗೋದಿಲ್ಲ. ಓನ್ಲಿ ಐ ಕ್ಯಾನ್ ಪ್ರಿಪೇರ್ ಎ ಗುಡ್ ಫುಡ್, ಅಥವಾ ಅವ್ರಿಗೆ ಏನಾದರೂ ಖುಷಿ ಆಗೋ ಥರ ಒಳ್ಳೆ ಡೆಸರ್ಟ್ಸ್ ಆಗಿರ್ಬೋದು, ಅವ್ರ ಫೇವ್ರೆಟ್ ನಾನ್ ವೆಜ್ ಆಗಿರ್ಬೋದು, ಈ ಥರ ರೆಡಿ ಕೊಡ್ತಿದ್ದೆ. ಬಟ್ ಮನೇನೆಲ್ಲ ಡೆಕೋರೇಟ್ ಮಾಡಿ ಸ್ಪೆಷಲಾಗಿ ರೆಡಿ ಮಾಡಬೇಕು. ವ್ಯಾಲೆಂಟೈನ್ಸ್ ಡೇ ಇದು ನಮ್ಮ ಮೊದಲನೇ ವ್ಯಾಲೆಂಟೈನ್ಸ್ ಡೇ. ಹಾಗಾಗಿ ಅವ್ರ ಮುಖದಲ್ಲಿ ಒಂದಷ್ಟು ಖುಷಿನ ನೋಡಬೇಕು ಅನ್ನೋ ಈ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಎಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ. ಹಾಗೆ ನಾನು ಈ ರೀತಿಯಾಗಿ ಹಾಲ್ನ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ. ನನಗೆ ತುಂಬ ಟೈಮ್ ಕಡಿಮೆ ಇತ್ತು, ಅದರಲ್ಲಿ ಏನೆಲ್ಲ ಮಾಡ್ಕೋಬೋದು ಆ ರೀತಿಯಾಗಿ ರೆಡಿ ಮಾಡಿದ್ದಾಯಿತು. ನನ್ನ ಸ್ಟೋರಿನ ನಿಮ್ಮೊಟ್ಟಿಗೆ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆರ್ಡರ್ ಮಾಡಬೇಕು. ರೋಸು ನಂದೇ, ರೋಸು ನಂದೇ, ರೋಸು ಈ ರೋಸು ನಂದು. ಏನು ಸರ್ಪ್ರೈಸ್? ಇದಾ ಎಂತ? ದಿಸ್ ಇಸ್ ಫಾರ್ ಯು. ಒನ್ನಿದ ಅಬ್ಬಾ, ರಾಮಚಂದ್ರ ಏನ್ರಿದು? ಹೆಣ್ಣಿಗೆ ಪ್ರಾಣ ಪ್ರಿಯ ಇವನ ಕಲ್ಲ
ಸಕ್ಕತ್ತಾಗಿದೆ ತರ್ಸಿ. ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ನಾನು ಕೊಡ್ಬೇಕು. ಬಟ್ ಆಫ್ ಮಾಡೋದು ನಾನು ಮನೆಯಲ್ಲೇ ಜ್ಯೂಸ್, ಕೇಕ್ ಹಾಗೆ ನೈಟ್ ಡಿನ್ನರ್ಗೆ ಬ್ರೋಕ್ಲಿ, ಪಾಸ್ತಾ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದೆ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಹೋಗ್ತೀವಿ. ಹೇಳಿಲ್ವ ನಾನು ಸರ್ಪ್ರೈಸ್ ಇದೆ ಅಂತ. ಇದನ್ನ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಡೆಡಿಕೇಶನ್. You are incredibly special to me, my Buddha. I love you beyond measure. This is our first Valentine's Day together, and I wanted to make it truly special for you. ಆದಷ್ಟು ವ್ಲಾಗ್ನ ರಿಯಲ್ ಆಗಿ ಇಟ್ಟಿದ್ದೀನಿ. ಎಲ್ಲ ಮೂಮೆಂಟ್ಸ್ನು ಕ್ಯಾಪ್ಚರ್ ಮಾಡಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಯಿತು ಅಂತ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಒಟ್ಟಿಗೆ. ಲವ್ ಯು ಆಲ್, ಟೇಕ್ ಕೇರ್.